ಬಿ ಕೆ ಶಿವರಾಮ್ ಅವರು, ಅಶೋಕ್ ಕುಮಾರ್ ಅವರು, ಕಡೆ ಅಜೀಮ್ ಅವರು, ಆಮೇಲೆ ಈ ಕಡೆ ಸಂಗ್ರಾಮ್ ಸಿಂಗ್ ಅವರು, ಏನು ಘಟಾನುಘಟಿಗಳು, ಕೆ ಪಿ ಭೀಮಯ್ಯ ಅವರು, ಉತ್ತಪ್ಪ ಅವರು, ಗಣಪತಿಯವರು, ಆಮೇಲೆ ನಮ್ಮ ಪುಣಚ್ಚ ಅವರು, ಎಲ್ಲ ಮಹಾನ್ ಗಟ್ಟಿಗರು ಪೊಲೀಸವರು ಅವರು. ಅಯ್ಯಯ್ಯಪ್ಪ, ಅವರು 30 ವರ್ಷ 35 ವರ್ಷ 40 ವರ್ಷ ಬೆಂಗಳೂರು ಸಿಟಿನಲ್ಲಿ ಕೆಲಸ ಮಾಡಿದವರು ಅವರು. ಅವ್ರಿಗೇನು ಅವ್ರನ್ನ ಹತ್ರಕ್ಕೆ ಹೋದ್ರೆ ಸಾಕು, ಒಂಥರ ಇದ್ರ ಪಕ್ಕ ಹೋದಂಗೆ ಆಗ್ಬೋದು, ಜ್ವಾಲಾಮುಖಿ ಹೋದಂಗೆ ಆ ಮಟ್ಟ ಅಷ್ಟು ಗಟ್ಟಿ ಇದ್ರು ಅವರೆಲ್ಲ. ಯಾವುದಕ್ಕೂ ಯಾರಿಗೂ ಕೇರ್ ಮಾಡಿದವರೇ ಎಲ್ಲ. ನಮ್ಮ ಮಗಂದು ಮಾಡಿದ್ರೆ ಏನು ಅವ್ನು ಜೈಲಲ್ಲಿ ಹಾಕ್ಬಿಟ್ರು. ಆ ಮಟ್ಟಕ್ಕೆ ಒಂದು ಇದು ಶಕ್ತಿ ಇತ್ತು ಅವ್ರಿಗೆ. ಫೀಲ್ಡಿಂದ ಹಿಡಿದು ಜೈಲಲ್ಲಿ ಮರ್ಡರ್ ಮಾಡಿಸೋವರೆಗೂ ತಾಕತ್ತಿರ್ಬೇಕು ಪೊಲೀಸ್ ಆಫೀಸರ್ಗೆ. ಓಕೆ, ಅವನೇ ರಿಯಲ್ ಪೊಲೀಸ್ ನನ್ನ ಮಗಂದು. ಹೌದು, ಕಾನೂನು ನಾವು ಪಾಲನೆ ಮಾಡ್ತೀವಿ. ಕಾನೂನು ಮೀರಿ, ಸಮಾಜನೇ ಮೀರಿ, ನ್ಯಾಯಾಲಯನೇ ಮೀರಿ ನಾನು ಬದುಕ್ತೀನಿ ಅಂತ ಅನ್ನುವಂಥವ್ನಿಗೆ ನಾನು ಆ ಡಿಸಿಷನ್ ತಗೊಳ್ಳಿಲ್ಲ ಅಂದರೆ ಹಿಂಗೆ ನಾನೇಕಿರಬೇಕು? ಹೌದಲ್ವಾ? ನಾವು ಅವಶ್ಯಕತೆಯೇ ಇಲ್ಲ ಅಂಥ ತೀರ್ಮಾನ ಅದೇನಾದರೂ ಆಗಲಿ ತೊಗೊಬಿಡ್ಬೇಕು. ಯಾವ ಕಾರಣಕ್ಕೂ ಬಿಡಬಾರ್ದು ನನ್ನ ಮಗಂದು. ಅಂಥ ತೀರ್ಮಾನಗಳನ್ನ ತಗೊಳ್ಳುವಂಥವ್ರು ಅವರಿದ್ದರು. ಅದು ನೋಡೇ ನಮಗೊಂಥರ ಕರೆಂಟ್ ಹೊಡೆದಂಗೆ ಆಗ್ಬೋದು. ಅವರು ಏನಪ್ಪ ಹಿಂಗೆ ಮಾಡ್ತಾರೆ ಪೊಲೀಸ್ ಇವರು, ಅಯ್ಯಪ್ಪ ಭಾಳ ಸೀನಿಯರ್ಗಳು ಆಗ್ಬಿಟ್ಟಿದ್ರಲ್ಲ ಅವರೆಲ್ಲ. ಅವ್ರ ಜೊತೆ ಹೋದರೆ ಇಡೀಕ್ ಹೋದಾಗಲೇ ಆಗಲಿ, ಆಮೇಲೆ ಅವ್ರು ಮಾಡ್ತಿದ್ದು ಸ್ಟ್ರಾಟಜಿಗಳು, ಹೆಂಗೆ ಹೊಡೆದಾಕ್ಬೇಕು, ಹೆಂಗೆ ಚಿಂದಿ ಮಾಡಬೇಕು, ಕೇರೇ ಇಲ್ಲ ಏನು ಅವ್ರಿಗೆ. ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ಮಾಡೋದು, ನಾಟ್ ಫಾರ್ ಲಾ. ಸಮಾಜದ ಪರವಾಗಿ ಕೆಲಸ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಅದನ್ನು ಇಟ್ಕೋಬೇಕು. ನಮ್ಮೇಲೆ ಕೇಸ್ ಹಾಕ್ತೀಯ, ಹಾಕು. ಎಲ್ಲ ಹಾಕ್ತೀಯ, ಕೋರ್ಟ್ಗೆ ಹಾಕ್ತೀಯಾ, ಹಾಕು. ನೀನು ಅದು ಹೆಂಗೆ ಹಾಕ್ತೀಯ? ಈಗ ಹೇಳ್ತೀಯಾ, ಜೈಲಲ್ಲಿ ಹೇಳ್ತೀಯಾ, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ತೀಯಾ, ಹೇಳು. ಹೊಡೆದೆ ಅಂತ ಹೇಳ್ತೀಯಾ, ಹೇಳು. ನೀನು ಹಾಕತ್ತಿದ್ರೆ ನೀನು ಹೋಗು ಜೈಲಿಗೆ, ನೀನು ಮಲಿಕೋ, ಒಂದು ದಿವಸ ನಿಮ್ಮ ತಲೆ ಮೇಲೆ ಕೆಲ ತಾಕ್ಸ್ಬಿಡ್ತಾನೆ. ಈ ಮಟ್ಟದವರೆಗೂ ಪೊಲೀಸಿಂಗ್ನ ಮಾಡ್ತಿದ್ರು. ಕಣ್ಣಾರೆ ಕಿವಿಯಾರೆ ನೋಡಿ ಕೇಳ್ತಿದ್ವಲ್ಲ ನಾವೆಲ್ಲ. ಆಮೇಲೆ ನಾವು ಅದನ್ನೆಲ್ಲ ಮಾಡ್ತಾಯಿದ್ದೋ. ನಮ್ಮ ವಿರುದ್ಧವಾಗಿ ಆ ಶಕ್ತಿಗಳು, ಕ್ಷುದ್ರ ಶಕ್ತಿಗಳು ಬರಬಾರ್ದು ಅಂತಂದರೆ ನಮ್ಮದು ಬಲಾಢ್ಯವಾದಂಥ ಸರಿಯಾದಂಥ ಗದೆ ಬೇಕಲ್ಲ, ಬಿಡಬೇಕಲ್ಲ. ನನ್ನ ಒಂದು ನನ್ನ ಲೆಕ್ಕದಲ್ಲಿ ದಟ್ ಈಸ್ ದ ರಿಯಲ್ ಪೊಲೀಸ್ ನನ್ನ ಲೆಕ್ಕ. ಈ ಉಳಿದದ್ದೆಲ್ಲ ಒಳ ಪೊಲೀಸ್. ಅದು ಆ ಪೊಲೀಸ್ ಬೇಕು. ಅದು ಮಾಡಿದಾಗಲೇ ಬೆಂಗಳೂರು ಅಂಥ ನಗರಗಳನ್ನ ಒಂದು 10 ಜನ ಒಂದು 20 ಜನ ಪೊಲೀಸ್ ಆಫೀಸರ್ಗಳು ಕೆಲಸ ಮಾಡಿಬಿಟ್ರೆ ಅವ್ರನ್ನೆಲ್ಲ ಬಲಿ ಹಾಕ್ಬಿಡ್ಬೋದು.